ನಮ್ಮ ಚಾನಲ್ ನೋಡಿ ಯಾರು ಸಬ್ಸ್ಕ್ರೈಬರ್ಸ್ ಬಂದರೆ ಅವ್ರಿಗೆ ಏನಾದ್ರು ಇನ್ನೊಂದಷ್ಟು ಡಿಸ್ಕೌಂಟ್ಸ್ ಏನಾದ್ರು ಕೊಡ್ತೀರಾ? ₹1,000 ಸೈಕಲ್ ತೊಗೊಂಡು ಮತ್ತೆ ಆನಂದ್ ಮಹೇಂದ್ರ ಅವರು ಇನ್ವೆಸ್ಟ್ ಮಾಡಿರೋದ್ರಲ್ಲಿ ಯು ವಿಲ್ ನೆವರ್ ಗೋ ಇನ್ ಟು ಹಾಸ್ಪಿಟಲ್ ಇಫ್ ಯು ಆರ್ ಯೂಸಿಂಗ್ ಎಲೆಕ್ಟ್ರಿಕ್ ಸೈಕಲ್. ಮತ್ತೆ ಮೆಟ್ರೋಲ್ಲಿ ತೊಗೊಂಡು ಹೋಗ್ಬೋದು. ಸರ್ ನಮಸ್ತೆ. ನಮಸ್ತೆ. ಏನೇ ಬೆಳಿಗ್ಗೆ ಕೆಲಸ ಮಾಡ್ತಿದ್ದೀರಿ? ಹೌದು ಸರ್. ಅದೇ ಸರ್, ಈ ಬೈಕ್ ಬಗ್ಗೆ ನಾವು ನಿನ್ನೆ ಹೋಗ್ತಾ ನೋಡ್ಕೊಂಡು ಹೋಗಿದ್ದೆ. ನನಗೆ ನಿಮ್ಮ ಕಾನ್ಸೆಪ್ಟ್ ಎಲ್ಲ ತುಂಬ ಇಷ್ಟ ಆಯಿತು. ಅಂದರೆ ನೋಡಿದಾಗಲೇ ಕಾನ್ಸೆಪ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಅದಕ್ಕೆ ಒಂದು ನಿಮ್ಮ ಅಂಗಡಿ ಬಗ್ಗೆ ಜನಗಳಿಗೆ ತಿಳಿಸೋಣ ಅಂತ ಬಂದ್ವಿ. ಥ್ಯಾಂಕ್ ಯು. ಹೇಗೆ ತಿಳಿಸ್ಕೊಡ್ತೀರಾ? ಎಸ್ ಡೆಫಿನೆಟ್ಲಿ ಸರ್. ಓಕೆ, ಕೂತ್ಕೊಂಡು ಮಾತಾಡೋಣ. ಖಂಡಿತ ಸರ್, ಬನ್ನಿ. ಹೇಳಿ ಸರ್, ನಿಮ್ಮ ಈ ಬೈಕ್ ಬಗ್ಗೆ ನಮ್ಮ ಜನಗಳಿಗೆ ಒಂಚೂರು ಎಕ್ಸ್ಪ್ಲೈನ್ ಮಾಡಿ. ಸೊ ನಮ್ಮದು ಶೋರೂಮ್ ಹೆಸರು ಫಾರ್ಚೂನ್ ಆಸ್ಪೆಕ್ಟ್ ಅಂತ. ಓಕೆ. ನಮ್ಮದು ಮೇಯ್ನಾಗಿ ನಾವು ಈ ಸೈಕಲ್ಸಲ್ಲಿ ಕೆಲಸ ಮಾಡೋವಂಥದ್ದು, ಬಿಸ್ನೆಸ್ ಮಾಡೋವಂಥದ್ದು ಇರೋದು. ನಾವು ಸ್ಟಾರ್ಟ್ ಮಾಡಿದ್ದೆ ಈ ಸೈಕಲಿಂದ. ಈ ಸೈಕಲ್ ಅಂದರೆ ತುಂಬ ಜನಕ್ಕೆ ಒಂದು ರಾಂಗ್ ಕಾನ್ಸೆಪ್ಟ್ ಮೈಂಡಲ್ಲಿದೆ. ಈ ಸೈಕಲ್ ಅಂದರೆ ಬರೀ ಎಕ್ಸ್ಲೇಟರ್ ಕೊಟ್ಟರೆ ಸೈಕಲ್ ಹೋಗುತ್ತೆ ಅಂತ. ಆ ಥರ ಅಲ್ಲ ಅದು. ಇದು ನಮ್ಮ ಸೈಕಲಲ್ಲಿ ಒಂದು ಪೆಡಲ್ ಅಸಿಸ್ಟ್ ಅಂತ ಒಂದಿರುತ್ತೆ. ನಾನು ನಿಮಗೆ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಯಾವುದೇ ಸೈಕಲಲ್ಲಿ ದೇರ್ ಇಸ್ ಅ ಪೆಡಲ್ ಅಸಿಸ್ಟ್. ಇಲ್ಲೊಂದು ಅಸಿಸ್ಟ್ ಅಂತ ಇರುತ್ತೆ. ಸೊ ನೀವು ಪೆಡಲ್ ಮಾಡಿದಾಗ ಇಟ್ ಪುಷ್. ಆಗ ಏನಾಗುತ್ತೆ, ನಿಮಗೆ ನಿಮ್ಮ ಪೆಡ್ಲಿಂಗ್ಗೆ ಅಸಿಸ್ಟೆನ್ಸ್ ಕೊಡ್ತಾ ಇರುತ್ತೆ. ಅವಾಗ ಏನಾಗುತ್ತೆ, ನಿಮ್ಮ ಎಫರ್ಟ್ ಕಮ್ಮಿ ಆಗುತ್ತೆ. ನಾರ್ಮಲ್ ಆಗಿ ಎಲ್ಲರೂ ಸೈಕಲ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಯಾಕೆಂದ್ರೆ ಇವತ್ತು ಬೆಂಗಳೂರಲ್ಲಿ ರೋಡ್ಸ್ ಅಪ್ ಡೌನು ಜಾಸ್ತಿ ಇರೋದ್ರಿಂದ ತುಂಬಾ ಸೈಕಲಿಂಗ್ಗೆ ತುಂಬಾ ಕಷ್ಟ ಆಗುತ್ತೆ. ಮತ್ತೆ ನೀ ಪ್ರಾಬ್ಲಮ್, ಆಂಕಲ್ ಪ್ರಾಬ್ಲಮ್ಸ್ ತುಂಬಾ ಜಾಸ್ತಿ ಬರುತ್ತೆ. ಈ ಸೈಕಲ್ ಯೂಸ್ ಮಾಡೋದ್ರಿಂದ ನಿಮಗೆ ಸಮಸ್ಯೆ ಬರಲ್ಲ. ಯು ವಿಲ್ ಬಿ ಕಂಫರ್ಟಬಲಿ ಯು ಕ್ಯಾನ್ ಪೆಡಲ್ 30 ಕಿಲೋಮೀಟರ್ಸ್ ಆಗ್ಬೋದು, 50 ಕಿಲೋಮೀಟರ್ ಆಗ್ಬೋದು. ಯು ಕ್ಯಾನ್ ಡಿಸೈಡ್ ಎಷ್ಟು ದೂರ ಹೋಗ್ಬೇಕಂತ ಕಂಫರ್ಟಬಲ್ ಆಗಿ ನೀವು ಪೆಡಲ್ ಮಾಡ್ಬೋದು. ಮತ್ತೆ ಎಲ್ಲ ಸೈಕಲ್ಸ್ ನಮ್ದು ಮೋಸ್ಟ್ ಆಫ್ ದ ಸೈಕಲ್ಸ್ ಡಿಟ್ಯಾಚಬಲ್ ಬ್ಯಾಟ್ರಿ ಬರುತ್ತೆ. ಸೊ ಅದರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಯಾವಾಗ ಬ್ಯಾಟ್ರಿ ಖಾಲಿ ಆಗೋಗುತ್ತೆ ಅದು ತೆಗೆದು ಚಾರ್ಜ್ ಮಾಡಿಕೊಂಡ್ರೆ ಇಟ್ ಕ್ಯಾನ್ ಅಗೇನ್ ಗೋ ಫಾರ್ 30 ಕಿಲೋಮೀಟರ್ಸ್, 40 ಕಿಲೋಮೀಟರ್ಸ್ ಆರ್ 100 ಕಿಲೋಮೀಟರ್ಸ್, 200 ಕಿಲೋಮೀಟರ್ಸ್. ನಿಮ್ಗೆ ಯಾವ ಥರ ರೇಂಜ್ ಬೇಕೋ, ಯಾವ ಥರ ಸೈಕಲ್ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಿಮ್ಮ ನೀಡ್ಗೆ ಬೇಕಾಗಿರೋ ಥರ ಸೈಕಲ್ ನೀವು ಚೂಸ್ ಮಾಡ್ಕೋಬೋದು. ಬೆಸ್ಟ್ ಪಾರ್ಟ್ ಏನಂದರೆ ನಿಮ್ಮ ಹತ್ರ ಯಾವ್ದಾನ ಸೈಕಲ್ ಇದ್ದರೆ ಅದನ್ನು ಕೂಡ ನಾವು ಕನ್ವರ್ಟ್ ಮಾಡಿ ಕೊಡ್ತೀವಿ. ಸೂಪರ್. ನಾರ್ಮಲ್ ಸೈಕಲ್ಸ್ನ. ಮತ್ತು ನೀವು ಸೈಕ್ಲಿಂಗ್ ಅನ್ನೋವಾಗ ನನ್ನ ನೋಡಿರೋ ಪ್ರಕಾರ ತುಂಬ ಜನ ಅಪಾರ್ಟ್ಮೆಂಟ್ಸ್ ಆಗಲಿ, ಕಮ್ಯುನಿಟೀಸ್ ಆಗಲಿ, ತುಂಬ ಸೈಕಲ್ಸು ಸುಮ್ಮನೆ ಧೂಳು ಬಿದ್ದು ರಸ್ಟ್ ಹಿಡ್ಕೊಂಡು ಹಾಳಾಗ್ತದೆ. ನಾನು ರಿಕ್ವೆಸ್ಟ್ ಮಾಡೋದು ಎಲ್ಲರಿಗೂ ಏನಂದರೆ, ಎಲ್ಲ ಸೈಕಲ್ಸ್ ತೊಗೊಂಬನ್ನಿ, ನಾವು ಎಕ್ಸ್ಚೇಂಜ್ ಮಾಡ್ತಿದ್ದೀವಿ, ಎಕ್ಸ್ಚೇಂಜ್ ಆಫರ್ ನಡೆಸ್ತಾ ಇದ್ದೀವಿ. ಸೊ ನಿಮಗೆ ಎಲೆಕ್ಟ್ರಿಕ್ ಸೈಕಲ್ ನೀವು ತೊಗೊಂಡು ಹೋಗ್ಬೋದು. ನಮಗೆ ನಿಮ್ಮ ಹಳೆ ಸೈಕಲ್ ಕೊಟ್ಟು ಅದರದ್ದು ಬೆಲೆ ಏನಿದೆ ಕಮ್ಮಿ ಮಾಡ್ತೀವಿ. ಸೊ ಯು ವಿಲ್ ಗೆಟ್ ಅ ಡಿಸ್ಕೌಂಟ್, ಯು ವಿಲ್ ಗೆಟ್ ಮೋರ್ ಬೆನಿಫಿಟ್ ಆಫ್ ದಟ್ ಸೆಕೆಂಡ್. ನಿಮ್ಮ ಹತ್ರ ಇರೋ ಸೈಕಲ್ನ ನೀವು ಕಾಸ್ಟ್ ಕಮ್ಮಿ ಆಗುತ್ತೆ, ನಿಮಗೆ ಹೊಸ ಸೈಕಲಲ್ಲಿ ಕಾಸ್ಟ್ ಕಮ್ಮಿ ಆಗುತ್ತೆ. ಸೊ ಯು ಕ್ಯಾನ್ ಗೆಟ್ ಅ ಗುಡ್ ಡಿಸ್ಕೌಂಟ್. ನಮಗೆ ಪ್ರೈಸ್ ಏನು ಸಿಗುತ್ತೆ ಸೆಕೆಂಡ್ ಹ್ಯಾಂಡ್ಗೆ, ನೀವೆಲ್ಲಿ ಸಿಗೋದು ಈ ಪ್ರೈಸ್ ಇರ್ಬೋದು, ನಾವು ಅದಕ್ಕಿಂತ ಜಾಸ್ತಿ ಪ್ರೈಸ್ ನಿಮಗೆ ಕೊಡ್ತೀವಿ ಸೆಕೆಂಡ್ ಹ್ಯಾಂಡ್ ಸೈಕಲ್ಗೆ. ಸೊ ಯು ವಿಲ್ ಗೆಟ್ ದ ಬೆಸ್ಟ್ ಪ್ರೈಸ್ ಇನ್ ದ ಬ್ಯಾಂಗ್ಳೂರ್. ಯು ವಿಲ್ ನೆವರ್ ಗೆಟ್, ಎಲ್ಲೂ ಸಿಗಲ್ಲ ಆ ಥರ ಪ್ರೈಸ್ ನಾನು ಮಾಡಿ ಕೊಡ್ತೇನೆ. ಸರಿ ಸರ್, ನಿಮ್ಮ ಹತ್ರ ಇರೋ ಒಂದಷ್ಟು ಈ ಬೈಕ್ಗಳ ಬಗ್ಗೆ, ಅಂದರೆ ಮೀನ್ಸ್ ಸೈಕಲ್ಗಳ ಬಗ್ಗೆ ಒಂಥರ ಎಕ್ಸ್ಪ್ಲೈನ್ ಮಾಡಿ, ಅವುಗಳನ್ನ ತೋರಿಸ್ತಾ ಅಂತ. ಶೂರ್ ಸರ್, ಶೂರ್, ಬನ್ನಿ ಸರ್. ನಮ್ಮ ಹತ್ರ ಒಂದು 5 ಬ್ರ್ಯಾಂಡ್ಸ್ ನಾವು ಡೀಲ್ ಮಾಡ್ತೀವಿ. ಓಕೆ. ಆ 5 ಬ್ರ್ಯಾಂಡ್ಸಲ್ಲಿ ಮಾತಾಡ್ಬೋದಾ? ಮಾತಾಡಿ. 5 ಬ್ರ್ಯಾಂಡ್ಸಲ್ಲಿ ನಿಮಗೆ ವಿಧವಾದ ನಿಮಗೆ ಬೇಕಾಗಿರುವಂಥದ್ದು, ಸೂಟ್ ಆಗುವಂಥದ್ದು ಸೈಕಲ್ನ ನೀವು ಚೂಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ಹುಡುಗರು ಬರ್ತಾರೆ, ಸ್ಟೂಡೆಂಟ್ಸು ಹೂ ವಾಂಟ್ ಟು ಯೂಸ್ ಎಲೆಕ್ಟ್ರಿಕ್ ಸೈಕಲ್ ಅಂಥವ್ರಿಗೆ ನಾವು ಇದನ್ನು ಸಜೆಸ್ಟ್ ಮಾಡ್ತೀನಿ. ಯಾಕೆಂದರೆ ನಾರ್ಮಲ್ ಆಗಿ ಎಲೆಕ್ಟ್ರಿಕ್ ಸೈಕಲಲ್ಲಿ ಎಕ್ಸ್ಲೇಟರ್ ಕೊಟ್ಕೊಂಡು ಪೆಡಲ್ ಮಾಡಬಾರ್ದು. ಆ ಥರ ಮಾಡಿದ್ರೆ ಇದರಲ್ಲಿ ಒಂದು ಸರ್ಕ್ಯೂಟ್ ಇರುತ್ತೆ, ದಟ್ ವಿಲ್ ಗೆಟ್ ಡ್ಯಾಮೇಜ್ಡ್. ಓಕೆ. ಈ ಮಕ್ಕಳು ಹೂ ಇಸ್ ಸ್ಟಡಿಂಗ್ 7th ಸ್ಟ್ಯಾಂಡರ್ಡ್ ಆಗ್ಬೋದು, 8th ಸ್ಟ್ಯಾಂಡರ್ಡ್ ಆಗ್ಬೋದು, ಅವ್ರಿಗೆ
ಅವ್ರಿಗೆ ನಾವು ಹೇಳ್ಕೊಡ್ಬೋದು, ಬಟ್ ಎಲ್ಲ ಮಕ್ಕಳಿಗೆ ಅವ್ರ ಫ್ರೆಂಡ್ಸ್ಗೆ ಹೇಳೋಕ್ಕಾಗಲ್ಲ. ಹಾಗಾಗಿ ಈ ಸೈಕಲ್ ತುಂಬ ಅನುಕೂಲ ಆಗುತ್ತೆ ಅವ್ರಿಗೆ, ಏಕೆಂದರೆ ಇದರಲ್ಲಿ ನಾವು ಫ್ರಂಟ್ ಮೋಟ್ರ್ ಹಾಕಿದ್ದೀವಿ. ಸೊ ಫ್ರಂಟ್ ಮೋಟ್ರ್ ಹಾಕಿರೋದ್ರಿಂದ ಅವರು ಪೆಡ್ಲು ಮಾಡ್ಬೋದು, ಎಕ್ಸ್ಲೇಟ್ರ್ ಕೊಡ್ಬೋದು, ಒಟ್ಟಿಗೆ ಏನು ಮಾಡಿದ್ರು ಇದು ಸಮಸ್ಯೆ ಬರಲ್ಲ ಇದರಲ್ಲಿ. ಆ್ಯಂಡ್ ಹಿಂದೆ ಮೋಟ್ರ್ ಇಲ್ದಿರೋದ್ರಿಂದ ಅವ್ರು ಪೆಡ್ಲಿಂಗ್ ಮಾಡೋಕ್ಕೆ ಕೂಡ ತುಂಬ ಅನುಕೂಲ ಆಗುತ್ತೆ. ಬ್ಯಾಟ್ರಿ ಇದ್ರೂ ಇಲ್ದಿದ್ರು ಆರಾಮಾಗಿ ಪೆಡಲ್ ಮಾಡ್ಬೋದು ಇದರಲ್ಲಿ. ಅಂದರೆ ಎಷ್ಟು ಏಜ್ ಮಕ್ಕಳಿಂದ ಇದನ್ನು ಯೂಸ್ ಮಾಡ್ಬೋದು ಸರ್? ಅಂದರೆ ರಿಸ್ಟ್ರಿಕ್ಷನ್ ನನ್ನ ಸಜೆಷನ್ ವುಡ್ ಬಿ ಅರೌಂಡ್ 13 ಇಯರ್ಸ್. ಓಕೆ. ಸೊ ಅವ್ರಿಗೂ ಎಕ್ಸ್ಲೇಟರ್ ಯೂಸ್ ಮಾಡೋದಾಗ್ಲಿ, ಕಂಟ್ರೋಲ್ ಮಾಡೋದಾಗ್ಲಿ, ಪವರ್ ಕಂಟ್ರೋಲ್ ಮಾಡೋದಾಗ್ಲಿ ಒಂದು ನಾಲೆಜ್ ಇರುತ್ತೆ. ಅಂದ್ರೆ ಟೀನೇಜರ್ಸ್ ಗಳಿಂದ ಯೂಸ್ ಮಾಡ್ಬೋದು ಡೆಫಿನೆಟ್ ಆಗಿ. ಅಂದ್ರೆ ಸಣ್ಣ ಮಕ್ಕಳಿಗೆ ಸ್ವಲ್ಪ ಅದ್ರ ನಾಲೆಡ್ಜ್ ಇಲ್ಲ ಅಂತಾರೆ, ಸ್ವಲ್ಪ ಏನಾದ್ರು ಪ್ರಾಬ್ಲಮ್ಸ್ ಅಂದ್ರೆ ಅವರು ಕಂಟ್ರೋಲ್ ಮಾಡಕ್ ಆಗಿಲ್ಲ ಅಂದ್ರೆ ಅವ್ರಿಗೂ ಸಮಸ್ಯೆ ಆಗ್ಬೋದು, ಎಲ್ಲದು ಗುದ್ಬೋದು. ಬಟ್ ತುಂಬಾ ಇವಾಗ ಸಣ್ಣ ಮಕ್ಕಳೇ 2 ವೀಲರ್ ಓಡಿಸೋದ್ರಿಂದ ತೊಂದರೆ ಇಲ್ಲ. ಇಫ್ ದೇ ಕ್ಯಾನ್ ಕಂಟ್ರೋಲ್, ಪೇರೆಂಟ್ಸ್ಗೆ ಓಕೆ ಮಾಡ್ಬೋದು ಅಂತ ಅನ್ಸಿದ್ರೆ ದೇ ಕ್ಯಾನ್ ಗಿವ್ ದಮ್ ಎಲೆಕ್ಟ್ರಿಕ್ ಸೈಕಲ್. ಅಂದ್ರೆ ಬಿಲೋ 18 ಇಯರ್ಸ್ 2 ವೀಲರ್ಸ್ ಓಡಿಸಂಗಿಲ್ಲ. ಹೌದು ಓಡಿಸಂಗಿಲ್ಲ. ಆದ್ರೆ ಈ ಸೈಕಲ್ಗೆ ಏನು ಆ ಥರ ರಿಸ್ಟ್ರಿಕ್ಷನ್ಸ್ ಇಲ್ಲ, ಗೌರ್ಮೆಂಟ್ ಕಡೆಯಿಂದನೂ ರಿಸ್ಟ್ರಿಕ್ಷನ್ಸ್ ಇಲ್ಲ. ಎನಿಬಡಿ ಕ್ಯಾನ್ ಡ್ರೈವ್ ಇಟ್. ಮತ್ತೆ ಇದು ನಿಮಗೆ ಟಾಪ್ ಸ್ಪೀಡ್ ಇರೋದು 25 ಕಿಲೋಮೀಟರ್ಸ್, ಅದಕ್ಕಿಂತ ಜಾಸ್ತಿ ಸ್ಪೀಡಲ್ಲಿ ಹೋಗಲ್ಲ ಇದು. ಅದು ರಿಸ್ಟ್ರಿಕ್ಷನ್ ಇದೆ. ನಾವು ಸರ್ಕ್ಯೂಟಲ್ಲಿ ಅದನ್ನೇ ನಾವು ಎಂಬೆಡ್ ಮಾಡಿರ್ತೀವಿ. ಅವ್ರು ಎಷ್ಟೇ ತುಳಿದ್ರೂ 25 ಕಿಲೋಮೀಟರ್ ಮೇಲೆ ಹೋಗಲ್ಲ ಅದು. ಹಾಗಾಗಿ ಸೇಫ್ಟಿ ಇರೋದ್ರಿಂದ ತೊಂದರೆ ಇಲ್ಲ. ಮತ್ತೆ ಇದೆಲ್ಲ ಡಿಸ್ಕ್ ಬ್ರೇಕ್ ಜೊತೆ ಬರೋದ್ರಿಂದ ಕಂಟ್ರೋಲು ಸಿಗುತ್ತೆ, ತೊಂದರೆ ಇಲ್ಲ. ಓಕೆ ಸರ್. ಏನು ಪ್ರೈಸ್ ಬರ್ಬೋದು ಸರ್ ಇದು? ಇದು ಆ್ಯಕ್ಚುಲಿ 25,000 ಆಗುತ್ತೆ. ಈಗ ಆಫರಲ್ಲಿದೆ. ನಾರ್ಮಲ್ ಕಾಸ್ಟ್ ಇಸ್ MRP 30,000, ಇವಾಗ 25,000 ಕೊಡ್ತಿದ್ದಾರೆ. ಓಕೆ, 5,000 rupees ಕಮ್ಮಿ ಮಾಡಿದ್ದಾರೆ ಸಂಕ್ರಾಂತಿ ಹಬ್ಬಕ್ಕೋಸ್ಕರ. ಮತ್ತೆ ಇದಕ್ಕೆ ಕ್ಯಾರಿಯರ್ ಕೂಡ ಹಾಕೋಬೋದು ನೀವು, ಮಕ್ಕಳಿಗೆ ಅವ್ರ ಬ್ಯಾಗ್ ಇಟ್ಕೊಳ್ಳೋಕ್ಕಾಗಲಿ ಕ್ಯಾರಿಯರ್ ಹಾಕೋಬೋದು. ಓಕೆ. ಈಗ ನಮ್ಮ ಚಾನಲ್ ನೋಡಿ ಯಾರು ಸಬ್ಸ್ಕ್ರೈಬರ್ಸ್ ಬಂದರೆ ಅವ್ರಿಗೆ ಏನಾದ್ರು ಇನ್ನೊಂದಷ್ಟು ಡಿಸ್ಕೌಂಟ್ಸ್ ಏನಾದ್ರು ಕೊಡ್ತೀರಾ? ವಿ ಕ್ಯಾನ್ ಗಿವ್ ಅ ಲೈಟ್ ಫಾರ್ ದೆಮ್. ಇದಕ್ಕೆ ಲೈಟ್ ಇಲ್ಲ, ಹಾರ್ನ್ ಇಲ್ಲ, ಅದೆರಡು ನಾನು ಮಾಡಿ ಕೊಡ್ತೇನೆ. ಅಂದರೆ ನಮ್ಮ ಚಾನಲ್ ಕಡೆಯಿಂದ ಬಂದರೆ ಆಕ್ಸೆಸರೀಸ್ ಅದೆರಡು ಕೊಡ್ತೀರಿ? ಹೌದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೆಕ್ಸ್ಟು ಇದಕ್ಕೆ ಹೋಗೋಣ ಸರ್. ನೆಕ್ಸ್ಟು ಇದು ಆರಿಟಾ ಅಂತ, ಗುಜರಾತ್ ಬೇಸ್ ಕಂಪ್ನಿ. ಓಕೆ. ಇದು ಫುಲ್ ಮೇಡ್ ಇನ್ ಇಂಡಿಯಾ ಕಂಪ್ನಿ. ನೀವು ಈ ಸೈಕಲ್ ನೋಡಿದ್ರೆ ತುಂಬ ಇಷ್ಟ ಆಗುತ್ತೆ, ಯಾಕೆಂದರೆ ಡಿಸೈನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇದರಲ್ಲಿ ಬೆನಿಫಿಟ್ ಏನಂದರೆ ಪವರ್ ಚೆನ್ನಾಗಿದೆ. ಇನ್ನೊಂದು ಪೆಲಿಯನ್ ರೈಡರ್ ಒಬ್ಬರನ್ನ ಕೂಡಿಸ್ಕೋಬೋದು ಇದರಲ್ಲಿ. ಓಕೆ, ಇಬ್ರು ಓಡಿಸ್ಬೋದು. ಮತ್ತು ಇದು ಯುಟಿಲಿಟಿಗೆ ನಾನು ರೆಕಮೆಂಡ್ ಮಾಡ್ತೀನಿ ಇದನ್ನು. ಈಗ ನಮ್ಮ ಮನೆ ಹತ್ರ ಓಡಾಡೋಕ್ಕೆ, ಏನಾದರೂ ಸಾಮಾನು ತರೋಕ್ಕೆ, ಇಲ್ಲ ಒಂದು ಸ್ವಲ್ಪ ನನಗೂ ವರ್ಕೌಟ್ ಆಗಲಿ ಅಂತ ಮೈಂಡಲ್ಲಿ ಇರುತ್ತೆ ಅಂತ ಜನಕ್ಕೆ ನಾನು ಇದನ್ನು ರೆಕಮೆಂಡ್ ಮಾಡ್ತೀನಿ. ಇನ್ನೊಂದು, ತುಂಬ ಜನ ಇದನ್ನು ನಾವು ಕಮ್ಯೂಟ್ ವೆಹಿಕಲ್ ಆಗಿ ಇಟ್ಕೊತೀನಿ, ಇದರಲ್ಲೇ ಕಮ್ಯೂಟ್ ಮಾಡ್ತೀನಿ, 2 ವೀಲರ್ ಬಿಟ್ಬಿಡ್ತೀನಿ ಅನ್ನೋರ್ಗೂ ಇದನ್ನು ಸಜೆಸ್ಟ್ ಮಾಡ್ತೀನಿ. ಯಾಕೆಂದರೆ ಇದರಲ್ಲಿ 45 ಕಿಲೋಮೀಟರ್ ರೇಂಜ್ ಇದೆ, 75 ಇದೆ, 100 ಇದೆ, 200 ಕಿಲೋಮೀಟರ್ಸ್ ತನಕ ರೇಂಜ್ ಇದೆ. ಸೊ ದಿಸ್ ಇಸ್ ಒನ್ ಆಫ್ ದ ವೆರಿ ಫ್ಯೂ ಸೈಕಲ್ಸ್ ವಿಚ್ ಹ್ಯಾಸ್ 200 ಕಿಲೋಮೀಟರ್ ರೇಂಜ್. ಓಕೆ. ಅಂದರೆ ಒಂದ್ಸರಿ ಚಾರ್ಜ್ ಮಾಡಿದ್ರೆ 200 ಕಿಲೋಮೀಟರ್ ಹೋಗುತ್ತೆ. 200 ಕಿಲೋಮೀಟರ್ ಹೋಗುತ್ತೆ. ಅಂದರೆ ಇವಾಗ ಇವಾಗ ಮಕ್ಕಳನ್ನ ಸ್ಕೂಲಲ್ಲಿ ಬಿಟ್ಟಿರ್ತಾರೆ. ಹೌದು. ಇವರು ಆಫೀಸ್ಗೆ ಹೋಗಿರ್ತಾರೆ. ಹೌದು. ಹಸ್ಬೆಂಡ್ ವೈಫ್ ಅಂದರೆ ಹೆಣ್ಮಕ್ಳು ಯೂಸ್ ಮಾಡ್ಬೋದು ಆರಾಮಾಗಿ. ಮತ್ತೆ ಯಾವುದಕ್ಕೂ ಇದಕ್ಕೆ ಲೈಸೆನ್ಸ್ ಇಲ್ಲ. ಓಕೆ. ಇಬ್ಬರು ಕೂತ್ಕೋಬೋದು. ಮತ್ತೆ ಎಳೆಯೋದಕ್ಕೆ ಪವರ್ ಇದು 48 ವೋಲ್ಟ್ಸ್ ಮೋಟ್ರ್ ಹಾಕಿದ್ದಾರೆ. ಹಾಗಾಗಿ ನಿಮಗೆ ಒಳ್ಳೆ ಪವರ್ ಇದೆ, ಒಳ್ಳೆ ಏನು ಪರ್ಫಾರ್ಮೆನ್ಸ್ ಇರೋದ್ರಿಂದ ಐ ವುಡ್ ರೆಕಮೆಂಡ್ ದಿಸ್. ಇದರಲ್ಲೂ ಕೂಡ ನಿಮಗೆ ಲೈಟು, ಇಂಡಿಕೇಟರ್ಸು ಎಲ್ಲ ಒಳ್ಳೆ ಬೈಕ್ ಥರ ಮಾಡಿ ಕೊಟ್ಟಿದ್ದಾರೆ. ಹಾರ್ನ್ ಇದೆ, ಲೈಟ್ ಇದೆ. ಸೊ ಇಟ್ಸ್ ಅ ವೆರಿ ಕಂಫರ್ಟಬಲ್ ಥಿಂಗ್. ಮತ್ತೆ ಇನ್ನೊಂದು ಏನಂದರೆ ಇದು ಗೇರ್ ಜೊತೆ ಬರುತ್ತೆ. ಓಕೆ. ಇದು ಇವಾಗ ಆಫರಲ್ಲಿ ನಡೀತಾ ಇದೆ. 52,000 ಕಾಸ್ಟ್ ಇದು. ಆ್ಯಂಡ್ ಇಲ್ಲಿ ನಾವು 45,000ಗೆ ವಿ ಆರ್ ಗಿವಿಂಗ್ ದಿಸ್ ಬೈಕ್. ಓಕೆ. ಇದು ಆಫರ್ ಎಲ್ಲಿ ತನಕ ಇರುತ್ತೆ ಸರ್? ಈ ಆಫರ್ ಆ್ಯಕ್ಚುಲಿ ಕ್ಲೋಸ್ ಆಗೋ ತನಕ, ಸ್ಟಾಕ್ ಇರೋ ತನಕ. ಓಕೆ. ಅಂದರೆ ನಿಮ್ಮ ಹತ್ರ ಸ್ಟಾಕ್ ಇರೋ ತನಕ. ಓಕೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಮೇಲೆ ಇದು ಸರ್, ಇದಕ್ಕೆ ಇವಾಗ ಏನಂತಂದರೆ ಇದಕ್ಕೂ ಲೈಸೆನ್ಸ್ ಬೇಕಾಗಿಲ್ಲ? ಇದಕ್ಕೂ ಲೈಸೆನ್ಸ್ ಬೇಕಾಗಿಲ್ಲ. ಇವಾಗ ನೀವೇನು 45,000 rupees ಅಂತ ಹೇಳ್ತಿದ್ದೀರಿ, ಸಪೋಸ್ EMI ಆಪ್ಷನ್ಸ್ ಏನಾದ್ರು ಯಾರಾದ್ರು ಅದು ಡೆಫಿನೆಟ್ ಆಗಿದೆ. ನಿಮ್ಮ ಕಡೆಯಿಂದ ಮಾಡ್ತೀರಾ ಹೇಗೆ ಸರ್? ನಾವು ಕ್ರೆಡಿಟ್ ಕಾರ್ಡ್ ಇದೆ, ಡೆಬಿಟ್ ಕಾರ್ಡ್ ಆಫರ್ ಇದೆ, ಮತ್ತೆ ಬಜಾಜ್ ಫೈನಾನ್ಸ್ ಆಫರ್ ಇದೆ, ಲಿಕ್ವಿಡ್ ಲೋನ್ಸ್ ಆಫರ್ ಇದೆ. ಸೊ ಯಾವುದೋ ಒಂದು ಆಫರ್, ಯಾವುದೋ ಒಂದು ಕ್ಯಾಟಗರಿ, ಯಾವುದೋ ಒಂದು ಕಂಪ್ನಿಯವರು ಡೆಫಿನೆಟ್ ಆಗಿ ಲೋನ್ ಪ್ರೊವೈಡ್ ಮಾಡ್ತಾರೆ. ಡೆಬಿಟ್ ಕಾರ್ಡಲ್ಲೂ ನಾವು ಆಪ್ಷನ್ ಕೊಡ್ತಾ ಇದ್ದೀವಿ. 3 ಕಂಪ್ನಿ ಡೆಬಿಟ್ ಕಾರ್ಡಲ್ಲಿ ನಾವು EMIs ಮಾಡಿ ಕೊಡ್ಬೋದು, HDFC, ICICI. ಸೊ ಹಾಗಾಗಿ ಯಾರಾದರೂ ಬೇಕು EMI ಇಲ್ಲಾಂದರೆ ದೇ ಕ್ಯಾನ್ ಟೇಕ್ ಇಟ್ ಅಟ್ 2,000 rupees. ತಿಂಗಳದ 2,000 ರೂಪಾಯಿಗೆ ಸೈಕಲ್ ತೊಗೊಂಡೋಗ್ಬೋದು. ಸೂಪರ್. ಅಂದರೆ
ಪೆಟ್ರೋಲ್ ಬೆಲೆಯಲ್ಲಿ ನಾವು EMI ಕಟ್ಕೋಬಹುದು ಅಂತ ಹೇಳಿ. ಪೆಟ್ರೋಲ್ ಬೆಲೆ ಕಟ್ಕೋಬಹುದು. ಮತ್ತೆ ನೀವು ಹಾಸ್ಪಿಟಲ್ಗೆ ಹೋಗೋದು ನಿಲ್ಲಿಸ್ಬೋದು. ಯು ವಿಲ್ ನೆವರ್ ಗೋ ಇನ್ ಟು ಹಾಸ್ಪಿಟಲ್ ಇಫ್ ಯು ಆರ್ ಯೂಸಿಂಗ್ ಎಲೆಕ್ಟ್ರಿಕ್ ಸೈಕಲ್ಸ್. ಸೊ ದಟ್ಸ್ ಮೈ ಗ್ಯಾರಂಟಿ. ಡಿಟ್ಯಾಚಬಲ್ ಬ್ಯಾಟ್ರಿ ಅಂತ ಹೇಳಿದ್ರಿ, ಅಂದ್ರೆ ಇವಾಗ 3rd ಫ್ಲೋರ್ ಇರುತ್ತೆ ಮನೆ, 4th ಫ್ಲೋರ್ ಅಲ್ಲಿ ಇರುತ್ತೆ. ಈ ಬ್ಯಾಟ್ರಿನ ಡಿಟ್ಯಾಚಬಲ್ ಮಾಡಿ ಇದು ಡಿಟ್ಯಾಚ್ ಮಾಡಿ ತಗೊಂಡ್ ಹೋಗ್ಬೋದು. ಎಲ್ಲ ರಿಮೂವಬಲ್ ಬ್ಯಾಟ್ರಿನೇ. ಓಕೆ ತಗೊಂಡೋಗಿ ಮನೆಯಲ್ಲೇ ಚಾರ್ಜ್ ಮಾಡ್ಕೋಬೋದು ಸರ್. ಹೌದು. ಚಾರ್ಜಿಂಗ್ ಇದರದೆಲ್ಲ ಹೇಗಿದೆ ಸರ್, ಅಡಾಪ್ಟರ್ ಎಲ್ಲ ಇದಕ್ಕೆ? ಚಾರ್ಜ್ ಎಲ್ಲ ನಿಮಗೆ ಲೆಸ್ ದನ್ ಯೂನಿಟ್ ಖರ್ಚಾಗತ್ತೆ. ಓಕೆ ನೋಡಿ ಈ ಥರ ಇದು ತಗೊಂಡು ಮನೆ ಒಳಗೆ ಇಟ್ಕೊಂಡು ಚಾರ್ಜ್ ಮಾಡ್ಕೋಬೋದು. ನೈಸ್ ಸರ್. ಸೊ ಇದಕ್ಕೆ ಪಿನ್ ಇರುತ್ತೆ, ನಾವು ಚಾರ್ಜರ್ ಕೊಡ್ತೇವೆ. ಸೊ ಚಾರ್ಜರ್ನ ಇದಕ್ಕೆ ಕನೆಕ್ಟ್ ಮಾಡಿ ಚಾರ್ಜ್ ಮಾಡ್ಕೊಳ್ಳೋದು. 3 hours ಹಾಕಿದ್ರೆ ಫುಲ್ ಚಾರ್ಜ್ ಆಗುತ್ತೆ. 3.5 hours ಅಲ್ಲಿ ಕಂಪ್ಲೀಟಾಗಿ ಚಾರ್ಜ್ ಆಗುತ್ತೆ. ಚಿಕ್ಕ ಪಿನ್ನು. ಸೊ ಇಟ್ ವಿಲ್ ಬಿ ಲೈಕ್ ಇದು ಲ್ಯಾಪ್ಟಾಪ್ ಚಾರ್ಜರ್ ಬಂದಂಗೆ ಬರುತ್ತೆ. ಸೂಪರ್. ಇದು ಸಪ್ರೇಟ್ ಯೂನಿಟ್ ಏನು ಮಾಡಬೇಕಾಗಿಲ್ಲ ಇದಕ್ಕೆ. ಹೌದು, ಮನೇಲಿರೋ ಪ್ಲಗ್ ಪಾಯಿಂಟ್ ಅಲ್ಲೇ ಹಾಕೋಬಹುದು. ಸೊ ಇವಾಗ ನಾವು ಲಾಕ್ ಮಾಡಿದ್ದೀವಿ, ಇದು ಬ್ಯಾಟ್ರಿ ತೆಗಿಯೋಕ್ಕಾಗಲ್ಲ ಯಾರನ್ನು. ಹೌದಾ? ಸೊ ಹಾಗಾಗಿ ಇಟ್ ಇಸ್ ಅ ಸೇಫ್ಟಿ. ಅದೇ ನಾನು ಕೇಳಬೇಕು ಅನ್ಕೊಂಡಿದ್ದೆ. ಇವಾಗ ಏನಂತಂದ್ರೆ ಥೆಫ್ಟ್ ಆಗೋಂಥದ್ದೆಲ್ಲ ಆಗುತ್ತೆ ಅಂತ. ಹೌದು, ಲಾಕ್ ಮಾಡಿದ್ರೆ ತೆಗಿಯಕ್ಕಾಗಲ್ಲ. ಬರೀ ನೀವು ಸೈಕಲ್ ಒಂದು ಮಾತ್ರ, ನೀವೆಲ್ಲಾದ್ರೂ ಒಂದು ಬ್ಯಾರಿಕೇಡ್ ಆಗ್ಲಿ, ಎಲ್ಲಾದ್ರೂ ಬೇರೆ ಎಲ್ಲಾದ್ರೂ ಗ್ರಿಲ್ ಆಗಲಿ, ಅದಕ್ಕೆ ನೀವು ಟೈಮ್ ಮಾಡಬೇಕಾಗುತ್ತೆ. ಟೈಮ್ ಮಾಡಿ ಲಾಕ್ ಮಾಡೋವಂಥದ್ದು. ಓಕೆ, ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಸರ್, ಇದು ಇನ್ನೊಂದು ಕಂಪ್ನಿ ಮೋಟೋವೋಲ್ಟ್ ಅಂತ. ಸೊ ಇವ್ರದ್ದು ಗರ್ಲ್ಸ್ ವರ್ಷನ್ ಸೈಕಲ್ ತುಂಬ ಚೆನ್ನಾಗಿದೆ. ಇದರಲ್ಲೂ ಅವರೇ ಕ್ಯಾರಿಯರ್ನ ಬಿಲ್ಡ್ ಮಾಡಿದ್ದಾರೆ. ಸೊ ಹಿಂಗಾಗಿ ನಿಮಗೆ ಫಿಟ್ಟಿಂಗ್ ಆಗಲಿ, ಅದರದ್ದು ಸ್ಟಡಿನೆಸ್ ಆಗಲಿ ಚೆನ್ನಾಗಿರುತ್ತೆ. ನಿಮ್ಗೆ ಏನಾದರೂ ಜಾಸ್ತಿ ಲೋಡ್ ಹಾಕ್ಬೇಕಂದ್ರೂ ಹಾಕೋ ಕೆಪಾಸಿಟಿ ಇದಕ್ಕಿದೆ. ಬೇರೆ ಕ್ಯಾರಿಯರ್ಸ್ ಎಲ್ಲ ನಾರ್ಮಲ್ ಕ್ಯಾರಿಯರ್ಸ್ ಹಾಕ್ತಿವಿ, ಬಟ್ ಇದು ಕಂಪ್ನಿ ಬಿಲ್ಡ್ ಕ್ಯಾರಿಯರು. ಇದು ಸೈಕಲಲ್ಲಿ ಇಂಡಿಕೇಟರ್ಸ್ ಬರುತ್ತೆ, ಡಿಸ್ಪ್ಲೇ ಬರುತ್ತೆ. ಈ ಡಿಸ್ಪ್ಲೇಲಿ ಎಷ್ಟು ಚಾರ್ಜ್ ಇದೆ, ಎಷ್ಟು ಕಿಲೋಮೀಟರ್ ಹೋಗುತ್ತೆ, ಈ ಪರ್ಟಿಕ್ಯುಲರ್ ಚಾರ್ಜಲ್ಲಿ ಎಷ್ಟು ಕಿಲೋಮೀಟರ್ ಹೋಗುತ್ತೆ ಅಂತ ತೋರಿಸುತ್ತೆ. ಎಷ್ಟು ಕಿಲೋಮೀಟರ್ ಓಡಿಸಿದೀವಿ ಅಂತ ತೋರಿಸ್ತಾ ಇದೆ. ಓಕೆ, ಮತ್ತು ಇದರಲ್ಲಿ ಲೈಟ್ ಇದೆ, ಇಂಡಿಕೇಟರ್ಸ್ ಇದೆ, ಹಾರ್ನ್ ಇದೆ. ಸೊ ಇದು ತುಂಬ ಕನ್ವೀನಿಯಂಟ್ ಬೈಕು. ಯಾರಾದರೂ ಗರ್ಲ್ಸ್ ಆಗಲಿ ಲೇಡೀಸ್ ಆಗಲಿ ವಾಂಟ್ ಟು ಯೂಸ್ ಇಟ್, ಇಟ್ಸ್ ಅ ಬೆಸ್ಟ್ ಬೈಕ್ ಫಾರ್ ದೆಮ್. ಇದರಲ್ಲೂ ಇಬ್ರು ಹೋಗ್ಬೋದಲ್ಲ ಸರ್? ಇದರಲ್ಲಿ ಐ ಡೋಂಟ್ ಸಜೆಸ್ಟ್, ಯಾಕಂದರೆ ಇದು ಹಿಂದೆ ನಾವು ಇದು ಇಟ್ಕೊಂಡಿಲ್ಲ, ಏನಂತ ಹೇಳ್ತೀವಿ, ಫುಟ್ ರೆಸ್ಟ್ ಇಲ್ಲ. ಅದರಲ್ಲಿ ಫುಟ್ ರೆಸ್ಟ್ ಎಲ್ಲ ಕೊಟ್ಟಿದ್ದಾರೆ, ಇದರಲ್ಲಿ ಫುಟ್ ರೆಸ್ಟ್ ಇಲ್ಲ. ಐ ವುಡ್ ನಾಟ್ ರೆಕಮೆಂಡ್ 2 people. ಓಕೆ, ಅಂದರೆ ಒಬ್ಬರಿಗೆ. ಓಕೆ. ಇದು ಫಸ್ಟ್ ನಾವು ತೋರಿಸೋದಲ್ಲ ಫ್ರಂಟ್ ಮೋಟರು, ಅದೇ ಇದರಲ್ಲಿ ಇದು ಬ್ಯಾಕ್ ಮೋಟರ್ ಇದೆ. ಸೊ ಇದರಲ್ಲಿ ಏನು ಬೆನಿಫಿಟ್ ಅಂದರೆ ಇಟ್ ವಿಲ್ ಗಿವ್ ಯು 35 kilometer ರೇಂಜ್. ಓಕೆ, ಮತ್ತು ಬೆಸ್ಟ್ ಪಾರ್ಟ್ ಅಂದರೆ ನೀವು ನೋಡ್ಬೋದು, ಸೀಟ್ಸ್ ಆಗಲಿ ಮತ್ತು ಟೈರ್ ಆಗಲಿ, ದೇ ಹ್ಯಾವ್ ಮೇಡ್ ಇಟ್ ಮೋರ್ ಥಿನ್ನರ್. ಪರ್ಫಾರ್ಮೆನ್ಸ್ ಏನಿದೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ತುಂಬ ಫೈನ್ ಟ್ಯೂನ್ ಮಾಡಿ ಬಿಲ್ಡ್ ಮಾಡಿದ್ದಾರೆ. ಈ ಕಂಪ್ನಿ ಹೆಸರು ಅವಿಘ್ನ ಅಂತ. ಸೊ ಇಟ್ಸ್ ಅ ವಂಡರ್ಫುಲ್ ಪ್ರಾಡಕ್ಟ್ ಬಿಕಾಸ್ ಆಫ್ ಇಟ್ಸ್ ಪವರ್ ಆಗಲಿ, ಕನ್ವೀನಿಯನ್ಸ್ ಆಗಲಿ, ಆ್ಯಂಡ್ ಮತ್ತು ಪರ್ಫಾರ್ಮೆನ್ಸ್ ಆಗಲಿ, ದೇ ಹ್ಯಾವ್ ಡನ್ ಅ ಎಕ್ಸಲೆಂಟ್ ವರ್ಕ್ ಆನ್ ದಿಸ್. ಏನು ಪ್ರೈಸ್ ಬರುತ್ತೆ ಸರ್ ಇದು? ಏನು ರೇಂಜ್ ಬರುತ್ತೆ? ಇದು ನಿಮಗೆ 35,000 ಆಗುತ್ತೆ. ಓಕೆ, ಮತ್ತು ಇದರಲ್ಲಿ ನಿಮಗೆ ಕೀ ಬರುತ್ತೆ. ಸೊ ಇನ್ನೊಂದು ಬೆನಿಫಿಟ್ ಏನಂದರೆ, ಈ ಥರ ಲೋವರ್ ರೇಂಜ್ ಸೈಕಲಲ್ಲಿ ಕೀ ಎಲ್ಲ ಬರಲ್ಲ, ಇದರಲ್ಲಿ ಕೀ ಬರುತ್ತೆ. ಸೊ ದಟ್ ಸೆಕ್ಯೂರಿಟಿ ಏನು ತೊಂದರೆ ಇಲ್ಲ. ನೀವು ಕೀ ತಗೊಂಡು ಹೋದರೆ ಯಾರೂ ಆನ್ ಮಾಡೋಕ್ಕಾಗಲ್ಲ, ಫಸ್ಟ್ ಪಾರ್ಟು. ಬೇರೆ ಸೈಕಲ್ಸಲ್ಲಿ ಈಸಿಯಾಗಿ ಮಾಡ್ಬೋದು. ಮೋಟೋವೋಲ್ಟ್ ಅಂತ ಹೇಳ್ದೆ ಅಲ್ಲ, ಅದರಲ್ಲಿ ಸ್ವಿಚ್ ಇರುತ್ತೆ, ಇದರಲ್ಲಿ ಕೀ ಕೊಟ್ಟಿದ್ದಾರೆ. ಸೊ ಸೆಕ್ಯೂರಿಟಿ ವೈಸ್ ಇಟ್ ಈಸ್ ಮಚ್ ಈಸಿಯರ್. ಓಕೆ, ಇದ್ರ ರೇಟ್ ಹೇಳಿಲ್ಲ ಸರ್ ನೀವು, ಲೇಡಿ? ಇದು ಸೇಮ್ 35,000 ಆಗುತ್ತೆ. ಈಗ ಆಫರಲ್ಲಿದೆ 32,000 ಕೊಡ್ತಿದ್ದಾರೆ. ಓಕೆ, ಇದು 32. ಎಸ್, ಇದು 35 ಆಗುತ್ತೆ ಸರ್. ಓಕೆ, ಅದೇನು ಆಫರ್ ಇದೆಯಾ? ಇದು 32 ಬರುತ್ತೆ. ಓಕೆ, ಅಂದರೆ 3,000 rupees ನೀವು ಆಫರ್ ಕೊಡ್ತೀವಿ. ಎಸ್. ಓಕೆ, ಇದು ನಮ್ಮ ಹತ್ರ ಇರೋ ಫೋಲ್ಡಿಂಗ್ ಸೈಕಲ್. ಈ ಕಂಪ್ನಿ ಹೆಸರು ಹಾರ್ನ್ ಬ್ಯಾಕ್ ಅಂತ, ಹೈದರಾಬಾದ್ ಬೇಸ್ಡ್ ಕಂಪ್ನಿ. ಇವರು ಫಸ್ಟ್ ಸೈಕಲ್ ಡೈಮಂಡ್ ಫ್ರೇಮ್ ಇರೋವಂಥ ಸೈಕಲ್ನ ಫೋಲ್ಡಬಲ್ ಮಾಡಿರೋದು. ದಿಸ್ ಇಸ್ ದ ಫಸ್ಟ್ ಸೈಕಲ್ ಇನ್ ಆಲ್ ಓವರ್ ವರ್ಲ್ಡ್. ನೋ ಬಡಿ ಹ್ಯಾಸ್ ಇಟ್ ಟಿಲ್ ನೌ. ನೋ ಬಡಿ ಹ್ಯಾಸ್ ಬಿಲ್ಟ್ ಇಟ್. ದಿಸ್ ಇಸ್ ದ ಓನ್ಲಿ ಕಂಪ್ನಿ ವಿಚ್ ಹ್ಯಾಸ್ ಬಿಲ್ಟ್ ಇಟ್. ಎಲ್ಲ ಒಂದು 4 IITians ಜಾಯಿನ್ ಮಾಡಿ ದೇ ಹ್ಯಾವ್ ಸ್ಟಾರ್ಟೆಡ್ ದಿಸ್. ಆ್ಯಂಡ್ ಇಟ್ ವಾಸ್ ಇದು ಶಾರ್ಕ್ ಟ್ಯಾಂಕ್ ಅಂತ ಒಂದು ಪ್ರೋಗ್ರಾಮ್ ಬರುತ್ತೆ, ಅದರಲ್ಲಿ ಕೂಡ ಶೋಕೇಸ್ ಆಗಿತ್ತು. ಮತ್ತು ಆನಂದ್ ಮಹೇಂದ್ರ ಅವರು ಇನ್ವೆಸ್ಟ್ ಮಾಡಿರೋದು ಇದರಲ್ಲಿ. ಮತ್ತು ಅವ್ರು ಪರ್ಸನಲ್ ಆಗಿ ಕೂಡ ಯೂಸ್ ಮಾಡ್ತಾರೆ ಈ ಸೈಕಲ್ನ. ಸೊ ಇದು ಬೆನಿಫಿಟ್ ಏನಂದರೆ, ಇದನ್ನು ಫೋಲ್ಡ್ ಮಾಡಿ ನೀವು ಎತ್ಕೊಂಡು ಹೋಗಿ ಎಲ್ಲಾದರೂ ತುಳಿಬೋದು. ಮತ್ತು ಮೆಟ್ರೋಲ್ಲಿ ತೊಗೊಂಡು ಹೋಗ್ಬೋದು, ಆಫೀಸಲ್ಲಿ ತೊಗೊಂಡು ಹೋಗ್ಬೋದು.
ನೀವು ಇದನ್ನು ಮನೆ ಒಳಗೆ ಕೂಡ ಈಸಿಯಾಗಿ ಇಟ್ಕೋಬೋದು. ಮೇಯ್ನ್ ಬೆನಿಫಿಟ್ ಫೋಲ್ಡಿಂಗೆ. ಮತ್ತು ಇದನ್ನು ಅವರು ಎಲೆಕ್ಟ್ರಿಕ್ನ ಇದಕ್ಕೆ ಆ್ಯಡ್ ಮಾಡಿರೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಪೆಡಲ್ ಮಾಡೋಕ್ಕೆ. ಸೊ ಈ ಥರ ನೀವು ಫೋಲ್ಡ್ ಮಾಡಿ ಯು ಕ್ಯಾನ್ ಜಸ್ಟ್ ಪುಷ್ ಇಟ್. ಸೊ ನೀವೆಲ್ಲೂ ಇದನ್ನು ಎತ್ತಬೇಕಂತಿಲ್ಲ, ನೀವು ಲಿಫ್ಟಲ್ಲಿ ತೊಗೊಂಡೋಗ್ಬೋದು, ಮನೆ ಒಳಗೆ ತೊಗೊಂಡೋಗ್ಬೋದು, ಎಲ್ಲಾದರೂ ನೀವು ಪುಷ್ ಮಾಡ್ಕೊಂಡು ತೊಗೊಂಡೋಗ್ಬೋದು. ತುಂಬ ಅನುಕೂಲ ಇದೆ. ಮತ್ತು ಮೇಯ್ನಾಗಿ ಮೆಟ್ರೋ ಅವರು ಅವಕಾಶ ಮಾಡಿ ಕೊಟ್ಟಿದ್ದಾರೆ ಓಕೆ ಫೋಲ್ಡಿಂಗ್ ಸೈಕಲ್ಸ್ನ ಮೆಟ್ರೋಲ್ಲಿ ತೊಗೊಂಡೋಗ್ಬೋದು ಅಂತ. ಲಾಸ್ಟ್ ಬೋಗಿಲಿ ಬೆಂಗಳೂರಲ್ಲಿ ಸ್ವಲ್ಪ ಇಶ್ಯೂ ಇದೆ ಇನ್ನು, ಬಟ್ ಬೇರೆ ಮೆಟ್ರೋಸ್ ಡೆಲ್ಲಿ ಆಗಲಿ ಹೈದರಾಬಾದ್ ಆಗಲಿ ದೇ ಆರ್ ಅಲೋವಿಂಗ್ ಇಟ್. ಓಕೆ, ಒಳ್ಳೆ ಬೆನಿಫಿಟ್ ಇದೆ ಸರ್ ಇದು. ಎಸ್, ಮೇನ್ ಬೆನಿಫಿಟ್ ಏನಂದರೆ ಇದರಲ್ಲಿ ಎಲ್ಲ ಇದೆ. ಗೇರ್ ಇದೆ, ಎಲೆಕ್ಟ್ರಿಕ್ ಇದೆ. ಇದರಲ್ಲಿ ಎಲೆಕ್ಟ್ರಿಕ್ ಖಾಲಿ ಹೋದರೂ ತುಂಬ ಅನುಕೂಲವಾಗಿ ಆರಾಮಾಗಿ ಪೆಡಲ್ ಮಾಡ್ಕೊಂಡು ಬರ್ಬೋದು. ಎಷ್ಟು ಸರ್, ಎಷ್ಟು ಪ್ರೈಸ್ ಬರುತ್ತೆ ಸರ್ ಇದು? ಮತ್ತು ಇನ್ನೊಂದು ಏನಂದರೆ ನಮ್ಮ ಹತ್ರ ಎಲ್ಲ ಥರ ನಾರ್ಮಲ್ ಪೆಡ್ಲಿಕ್ ಸೈಕಲ್ಸ್ ಇದೆ. ಚಿಕ್ಕ ಮಕ್ಕಳು 3 ವರ್ಷ ಮಗುವಿಂದ 29 ಸೈಜ್ ಸೈಕಲ್, ಅಂದರೆ 60 ವರ್ಷದ ಯಾರಾದರೂ ಸರಿ, 3 ವರ್ಷ ಇರೋರಿಂದ 60 ವರ್ಷ ಇರೋರು ಯಾವ ಥರ ಸೈಕಲ್ ಬೇಕಾದರೂ ನಮ್ಮ ಹತ್ರ ಸಿಗುತ್ತೆ. ಮತ್ತು ನಮ್ಮ ಹತ್ರ ಸೆಕೆಂಡ್ ಹ್ಯಾಂಡ್ ಸೈಕಲ್ಸ್ ಕೂಡ ಸಿಗುತ್ತೆ. ಓಕೆ, ವಿ ಆಲ್ಸೋ ಗಿವ್ ರೆಂಟಲ್ ಫಾರ್ ಹೂ ಎವರ್ ವಾಂಟ್ಸ್ ಟು ಟೇಕ್ ಇಟ್ ಫಾರ್ 1 ಡೇ ಇಲ್ಲ 1 ವೀಕ್. ನಾನು ಒಂದು ಸ್ವಲ್ಪ ಟ್ರೈ ಮಾಡಬೇಕು, ಸೈಕಲ್ ಕಲ್ತ್ಕೋಬೇಕು, ಆ ಥರ ಇರೋರಿಗೆ ನಾವು ಸೈಕಲ್ನ ರೆಂಟ್ ಕೂಡ ಕೊಡ್ತೀವಿ. ಅಂದರೆ ಸಬ್ಸ್ಕ್ರಿಪ್ಷನ್ ಥರ. ಎಷ್ಟು ಸರ್, ಎಷ್ಟು ಬರ್ಬೋದು? ನಾವು 1 ತಿಂಗಳಿಗೆಲ್ಲ ತೊಗೊಂಡ್ರೆ ದಿನಕ್ಕೆ 50 ರೂಪೀಸ್ ಚಾರ್ಜ್ ಮಾಡ್ತೀವಿ. ಓಕೆ, 1 ಡೇಗೆ 2 ಡೇಸ್ಗೆಲ್ಲ ಬೇಕಂದ್ರೆ 500 ರೂಪೀಸ್ ತನಕ ಚಾರ್ಜ್ ಮಾಡ್ತೀವಿ. ಓಕೆ, ಅಂದರೆ 1 ಡೇ ತೊಗೊಂಡ್ರೆ ಜಾಸ್ತಿ, ನೀವು ತುಂಬ ದಿವಸ ತೊಗೊಂಡ್ರೆ ಕಡಿಮೆ ಆಗುತ್ತೆ. ಯಾಕೆ ಅಂದರೆ ನಾವು ಒಂದ್ಸರಿ ಆಚೆ ಕೊಟ್ಮೇಲೆ ಅದನ್ನು ವಾಪಸ್ ನಾವು ಸರ್ವಿಸ್ ಮಾಡಿ ಕ್ಲೀನ್ ಮಾಡಿ ವಾಪಸ್ ಇಡಬೇಕಾಗತ್ತೆ. ಸೊ ನಮ್ಮ ಕಾಸ್ಟ್ ಜಾಸ್ತಿ ಆಗುತ್ತೆ. ಆ ರೀಸನ್ಗೋಸ್ಕರ ಅದೇ ಫೋಲ್ಡಬಲ್ ಸೈಕಲ್ದು ಪ್ರೈಸ್ ನೀವು ಹೇಳಿಲ್ಲ. ಹಾಂ ಸರ್, ಫೋಲ್ಡಬಲ್ ಸೈಕಲಲ್ಲಿ ನಿಮ್ಮ ಪ್ರೈಸ್ ಏನಿದೆ 45,000 ಆಗುತ್ತೆ. ಓಕೆ, ನಿಮ್ಮ ಚಾನಲ್ನಿಂದ ಯಾರಾದರೂ ಬಂದರೆ ವಿ ಕ್ಯಾನ್ ಆಫರ್ ಇಟ್ ಅಟ್ 42,000 ಸ್ಪೆಷಲ್ ಪ್ರೈಸ್. ಬರೀ ನಿಮ್ಮ ಚಾನೆಲ್ ಒಬ್ಬರಿಗೆ ಮಾತ್ರ. ಯಾಕೆಂದರೆ ನಮಗೆ ಅದು ಕಂಪ್ನಿಯವ್ರು ಏನು ಆಫರ್ ಇವಾಗ ರನ್ ಮಾಡ್ತಿಲ್ಲ. ಇಟ್ ಈಸ್ ಓನ್ಲಿ ವಿ ಆರ್ ರನ್ನಿಂಗ್ ಇಟ್ ಫಾರ್ ಸ್ಪೆಷಲಿ ಫಾರ್ ಯುವರ್ ಚಾನಲ್. ಕೇಳಿಸ್ಕೊಡಿ ಆಡಿಯನ್ಸ್, ನೀವು ನಮ್ಮ ಚಾನಲ್ ನೋಡಿ ಅದರ ಒಂದೇ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ಇಲ್ಲಿ ಬಂದರೆ, ನೀವು ಈ ಬೈಕ್ ಶೋರೂಮ್ ಬಂದರೆ ಸಾರು ನಿಮಗೆ 3,000 ರೂಪಾಯಿ ಕಡಿಮೆ ಕೊಡ್ತಾರೆ. ಫೋಲ್ಡಬಲ್ ಸೈಕಲ್ಲು ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ, ಬಂದು ಪರ್ಚೇಸ್ ಮಾಡಿ ಸರ್. ಆಮೇಲೆ ನಾನು ಆ್ಯಕ್ಚುಲಿ ನಿಮ್ಮದು ಸರ್ವಿಸ್ ಸ್ಟೇಷನ್ ನೋಡಿದೆ. ಹೌದು, ಅಂದರೆ ಚಿಕ್ಕದಾಗಿದ್ರು ಇವಾಗ ಹೇಗೆ ಅಂತಂದರೆ, ನಾವೇ ಒಂದು ಸೈಕಲ್ ಪರ್ಚೇಸ್ ಮಾಡಿದ್ರೆ ಹೌದು ದಸರಾಗೋ ದೀಪಾವಳಿಗೋ ಇಲ್ಲ ಯಾವಾಗಲೂ ಒಂದ್ಸರಿ ತೊಳಿತೀವಿ. ಹೌದು, ಆದರೆ ಸೈಕಲ್ ಸರ್ವಿಸ್ ಅನ್ನೋದೇ ಒಂದು ಖುಷಿ ಆಯಿತು. ಅದ್ರದ್ದು ಒಂಚೂರು ಎಕ್ಸ್ಪ್ಲೈನ್ ಮಾಡಿ ಸರ್. ನಾವು ಏನು ಮಾಡಿದ್ದೀವಿ, ನಾರ್ಮಲ್ ಆಗಿ ಸೈಕಲ್ನ ಯಾರು ಸರ್ವಿಸ್ ಮಾಡಿಸಲ್ಲ. ಮತ್ತು ಇವತ್ತು ಅವಕಾಶಗಳು ತುಂಬ ಕಮ್ಮಿ, ಎಲ್ಲೂ ಕಾಣಿಸಲ್ಲ, ಸರ್ವಿಸ್ ಮಾಡೋರು ಕಾಣಿಸಲ್ಲ, ಚೆನ್ನಾಗಿ ಮಾಡಿಕೊಡೋರು ಕಾಣಿಸಲ್ಲ. ನಾವು ಮನೆಗೆ ಬಂದು ಸರ್ವಿಸ್ ಮಾಡಿ ಕೊಡ್ತೀವಿ, ಆ ಥರ ಸರ್ವಿಸ್ ಕೂಡ ಇದೆ. ಮತ್ತು ನಾವು ಇಲ್ಲಿ ಯಾರು ತೊಗೊಂಬರ್ತಾರೆ ಅವ್ರಿಗೆ ನಾವು 550 ರೂಪೀಸ್ಗೆ ಡೀಟೇಲ್ ಸರ್ವಿಸ್ ಮಾಡಿ ಕೊಡ್ತೀವಿ. ಡೀಟೇಲ್ ಸರ್ವಿಸ್ ಅಂದರೆ ಎಲ್ಲ ಪ್ರತಿಯೊಂದು ಪಾರ್ಟ್ನ ತೆಗೆದು ವಾಶ್ ಮಾಡಿ ಡಿಗ್ರೀಸ್ ಮಾಡಿ ವಾಪಸ್ ಫಿಟ್ ಮಾಡ್ತಾರೆ. ಸೊ ಹೀಗೆ ನಿಮ್ಮ ಸೈಕಲ್ ಯಾವಾಗ ತೊಗೊಂಬರ್ತೀರ ಇಲ್ಲಿ, ಆ ಹಳೆ ಸೈಕಲ್ನ ಹೊಸ ಸೈಕಲ್ ಆಗೋಗಿರುತ್ತೆ ಆ ಡೀಟೇಲ್ ಸರ್ವಿಸ್ ಮಾಡೋಷ್ಟೊಳಗೆ. ಸೊ ಇಟ್ಸ್ ಅ ವೆರಿ ಗುಡ್ ಥಿಂಗ್. ವಿ ಹ್ಯಾವ್ ಟು ಮೇಂಟೈನ್ ಇಟ್. ಒಂದು ಸರಿ ನಾವು ಸೈಕಲ್ ತೊಗೊಂಡ್ಮೇಲೆ ಒಂದು 3 ಮಂತ್ಸಿಂದ 6 ಮಂತ್ಸ್ ಒಳಗೆ ಒಂದು ಸರಿ ಆದರೂ ನಾವು ಸರ್ವಿಸ್ ಮಾಡಿಸ್ಬೇಕು. ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿದ್ದೀನಿ ಅಂದರೆ ಏನು ತೊಂದರೆ ಇಲ್ಲ, ನಾರ್ಮಲ್ ಆಯಿಲಿಂಗ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಬೋದು. ಸಣ್ಣ ಪುಟ್ಟ ಇಶ್ಯೂಸ್ನ ನೀವು ಮ್ಯಾನೇಜ್ ಮಾಡ್ಕೋಬೋದು. ಬಟ್ ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತಿಲ್ಲ, ವಾರಕ್ಕೊಂದ್ಸರಿ ತೆಗಿತೀನಿ ಅಂತ ಪರಿಸ್ಥಿತಿ ಇದ್ದರೆ ದಯವಿಟ್ಟು ಒಂದು 3 ಮಂತ್ಸಿಂದ 6 ಮಂತ್ಸ್ ಒಳಗೆ ಯು ಪ್ಲೀಸ್ ಗೆಟ್ ಅ ಸರ್ವಿಸ್ ಡನ್. ಸೊ ನಿಮ್ಗೇನಾಗುತ್ತೆ, ಸೈಕಲ್ಲು ಒಳ್ಳೆ ಕಂಡೀಷನಲ್ಲಿರುತ್ತೆ. ನಾಳೆ ಯಾರಾದರೂ ಓಡಿಸ್ಬೇಕಂದ್ರೂ ಇಲ್ಲಾಂದರೆ ನೀವು ಯಾರಿಗಾದ್ರೂ ಕೊಡಬೇಕಂದ್ರೂ ತುಂಬ ಅನುಕೂಲ ಆಗಿರುತ್ತೆ. ಇದು ಸೈಕಲ್ ಟ್ರೈನರ್ ಅಂತ. ಬಹಳಷ್ಟು ಜನದಲ್ಲಿ ಮನೆಯಲ್ಲಿ ಸೈಕಲ್ ಇದ್ದೇ ಇರುತ್ತೆ, ಮತ್ತು ಅವ್ರಿಗೆ ಅನುಕೂಲ ಇರಲ್ಲ ಆಚೆ ಹೋಗಿ ಸೈಕಲ್ ಹೊಡೆಯೋದಕ್ಕೆ. ಈ ಸೈಕಲ್ ಟ್ರೈನರ್ ಮೇಲೆ ನಿಮ್ಮ ಸೈಕಲ್ ಫಿಟ್ ಮಾಡಿ ಮನೆ ಒಳಗೆ ಪೆಡಲ್ ಮಾಡುವಂಥ ಅವಕಾಶ ಇದೆ. ಮತ್ತು ಇದರಲ್ಲಿ ಒಂದು ಕಂಟ್ರೋಲರ್ ಇದೆ. ಇದರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಇದು ಜಾಸ್ತಿ ನಿಮಗೆ ಸ್ಪೀಡ್ ಬೇಕಾ ಟೈಟ್ ಬೇಕಾ ಅನ್ನೋದನ್ನು ನೀವು ಕಂಟ್ರೋಲ್ ಮಾಡ್ಕೋಬೋದು. ಸೊ ನಾನು ನಿಮಗೆ ಒಂದು ಡೆಮೋ ಮಾಡಿ ತೋರಿಸ್ತೇನೆ. ಈ ಥರ ನಾವು ಆ ಟ್ರೈನರ್ನ ಈ ಮನೆ ಒಳಗೆ ಯೂಸ್ ಮಾಡ್ಬೋದು.
ನಿಮ್ಮ ಸೈಕಲ್ಸ್ ಯಾವುದಿದೆ ನಿಮ್ಮ ಮನೆಯಲ್ಲಿರುವಂಥ ಸೈಕಲ್ನ ನೀವು ಜಿಮ್ಗೆ ಹೋಗಿ ಯೂಸ್ ಮಾಡೋ ಬದಲು ನಿಮ್ಮ ಮನೇಲಿರೋ ಸೈಕಲ್ನ ಈ ಥರ ಒಂದು ಟ್ರೈನರ್ ಇಟ್ಕೊಂಡು ಯು ಕ್ಯಾನ್ ಯೂಸ್ ಇಟ್ ಇನ್ ಯೋರ್ ಹೌಸ್. ಇದು ಆ್ಯಕ್ಚುಲಿ ಈ ಟ್ರೈನರ್ ಎಲ್ಲ ನಿಮಗೆ 8,000 ರೂಪಾಯಿ ತನಕ ಆಗುತ್ತೆ ಒಳ್ಳೆ ಬ್ರ್ಯಾಂಡದ್ದು ಬೇಕಂದರೆ. ಇದು ನಮ್ಮ ಹತ್ರ ಇರೋದು ಕೂಡ ಅವಿಗ್ನ ಬ್ರ್ಯಾಂಡ್ದು. ವಿ ಆರ್ ಗಿವಿಂಗ್ ಇಟ್ ಅಟ್ 6,000 rupees ಫಾರ್ ಕ್ಲಾಪಿಂಗ್ ಕನ್ನಡ. ಇದು ಸ್ಪೀಡೆಲ್ಲ ಹೇಗೆ ಸರ್ ಕಂಟ್ರೋಲ್ ಮಾಡ್ಕೊಳ್ಳೋದು? ಸ್ಪೀಡ್ ಇಲ್ಲಿ ಕಂಟ್ರೋಲರ್ ಇದೆ, ಇದನ್ನು ಚೇಂಜ್ ಮಾಡ್ಬೋದು. ಸೇಮ್ ಗೇರ್ ಥರ ಗೇರ್ ಅಲ್ಲ, ಹಿಂಗೆ ಜಸ್ಟ್ ಮೂವ್ ಮಾಡಿದ್ರೆ ಆಯ್ತು. ಯು ಕ್ಯಾನ್ ಇನ್ಕ್ರೀಸ್ ದ ಸ್ಪೀಡ್. ಇದು ಏನಾಗುತ್ತೆ, ಈ ಥರ ಮಾಡ್ತಾ ಹೋದಾಗ ಅಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಹಿಂದೆ ತೋರಿಸ್ಬೋದು ನೀವು. ಅಲ್ಲಿ ಏನಾಗುತ್ತೆ ನಿಮಗೆ ರೆಸಿಸ್ಟೆನ್ಸ್ ಏನು ಕ್ರಿಯೇಟ್ ಮಾಡುತ್ತೆ, ಟಫ್ ಆಗ್ತಾ ಹೋಗುತ್ತೆ. ಜಾಸ್ತಿ ನೀವು ಇದನ್ನ ಜಾಸ್ತಿ ಮಾಡ್ದಂಗಲ್ಲ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಅವಾಗ ನಿಮ್ಮ ಎಫರ್ಟು ಜಾಸ್ತಿ ಆಗುತ್ತೆ ಪೆಡಲ್ ಮಾಡೋದಕ್ಕೆ. ಇಟ್ಸ್ ಅ ವಂಡರ್ಫುಲ್ ಟೂಲ್. ಯಾಕಂದರೆ ಎಲ್ಲರ ಮನೇಲೂ ಒಂದು ಸೈಕಲ್ ಇರುತ್ತೆ. ಎಲ್ಲರೂ ಸೈಕಲ್ ಉಪಯೋಗಿಸಿ ಒಂದು ಟ್ರೈನರ್ ತೊಗೊಂಡೋಗಿ ಆರಾಮಾಗಿ ಮನೆಯಲ್ಲೇ ಸೈಕಲ್ ಹೊಡಿಬೋದು. ಥ್ಯಾಂಕ್ ಯು ಸರ್. ಬೇರೆ ಆಕ್ಸೆಸರೀಸ್ಗಳ ಬಗ್ಗೆ ನಮ್ಮ ಹತ್ರ ಎಲ್ಲ ಥರ ಆಕ್ಸೆಸರೀಸ್ ಇರುತ್ತೆ. ಬ್ರ್ಯಾಂಡೆಡ್ ಇರ್ಬೋದು, ನಾನ್ ಬ್ರ್ಯಾಂಡೆಡ್ ಇರ್ಬೋದು, ಎಲ್ಲ ಥರ ಆಕ್ಸೆಸರೀಸು ಸಿಗುತ್ತೆ. ನಾರ್ಮಲ್ ಆಗಿ ಸೈಕಲ್ಗೆ ಬೇಕಾಗಿರೋಂಥ ಬೇಸಿಕ್ ಆಕ್ಸೆಸರೀಸ್ ಏನಿದೆ, ಕ್ಯಾರಿಯರ್ ಆಗಲಿ, ಮಿರರ್ ಆಗಲಿ, ಮತ್ತು ಹೆಲ್ಮೆಟ್ಸ್ ಆಗಲಿ, ವಿ ಗಿವ್ ಇಟ್ ಅಟ್ ಅ ವೆರಿ ಕಾಂಪಿಟೇಟಿವ್ ಪ್ರೈಸ್. ಸರ್ ನಿಮ್ಮ ಶಾಪ್ ಅಡ್ರೆಸ್ ಹೇಳಿ ಸರ್ ನಮ್ಮ ಆಡಿಯನ್ಸ್ಗೆ. ನಮ್ಮದು ಶಾಪ್ ಇರೋದು ಇಸ್ರೋ ಲೇಔಟಲ್ಲಿ 10th ಮೈನಲ್ಲಿ. ಇದು ಪೋಸ್ಟ್ ಆಫೀಸ್ ಪಕ್ಕನೇ ಬರುತ್ತೆ. ಪಾರ್ಕ್ ಇದೆ ಇಲ್ಲಿ, ಅಬ್ದುಲ್ ಕಲಾಂ ಪಾರ್ಕ್ ಇದೆ, ಅದ್ರ ಪಕ್ಕ ಬರುತ್ತೆ. ಯಾರಿಗಾದರೂ ಈ ಕಡೆ ಓಡಾಡಿರೋರಿಗೆ ತುಂಬ ಚೆನ್ನಾಗಿ ಪರಿಚಯ ಆಗಿರುತ್ತೆ. ಗೊತ್ತಿಲ್ದಿರೋ ಪೋಸ್ಟ್ ಆಫೀಸ್ ಹೇಳಿದ್ರೆ ತುಂಬ ಅನುಕೂಲ, ಆರಾಮಾಗಿ ಬರ್ಬೋದು ಇಲ್ಲಿ. ನಿಮ್ಮ ನಂಬರ್ ಒಂಚೂರು ಹೇಳ್ಬಿಡಿ ಸರ್. ನಂದು 9964675166. ಏನೇ ಸಮಸ್ಯೆ ಇದ್ರಿ, ಇಲ್ಲಾಂದರೆ ಸೈಕಲ್ ಬಗ್ಗೆ ಮಾಹಿತಿ ಬೇಕಾದರೆ ನನಗೆ ಕಾಲ್ ಮಾಡಿ. ಇವಾಗ ಬೆಂಗಳೂರು ಅರೌಂಡ್ ಅಂದರೆ ಬೆಂಗಳೂರು ಹೊರಗಡೆ ಇದ್ದಾರೆ, ಕರ್ನಾಟಕದಲ್ಲಿ ಇದ್ದಾರೆ, ಅವ್ರಿಗೇನಾದ್ರು ನಿಮ್ಮ ಸೈಕಲ್ ಡೆಲಿವರಿ ಬೇಕು ಅಂದರೆ ಯಾವ ಥರ ಮಾಡಿಕೊಡ್ಬೋದು ಸರ್? ಮಾಡ್ಕೊಡ್ತೀವಿ, ಡೆಫಿನೆಟಾಗಿ ಮಾಡ್ತೀವಿ. ಕೊರಿಯರ್ ಮಾಡ್ತೀವಿ, ಎಲ್ಲಾದರೂ ಸರಿ ಡೆಲಿವರ್ ಮಾಡ್ತೀವಿ. ಅಂದರೆ ನಿಮ್ಮ ನಂಬರ್ಗೆ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ವಾಟ್ಸಪ್ಪಲ್ಲಿ ಡೀಟೇಲ್ಸ್ ಕಳಿಸಿ. ಡೆಫಿನೆಟ್ಲಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.